ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ರು? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ನಿಮ್ಮ ರಾಶಿಯಲ್ಲಿ ಏನಿದೆ, ಹಾಗೆ 12 ರಾಶಿಗಳ ದಿನ ಭವಿಷ್ಯ ಇವತ್ತು ಏನ್ ಹೇಳುತ್ತೆ ಅನ್ನೋದನ್ನ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ದೈನಂದಿನ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಇರುತ್ತೆ. ಇನ್ನು ನಿಮ್ಮ ಲವ್ ಲೈಫ್ ಅಲ್ಲಿ ಸ್ವಲ್ಪ ಅವಮಾನಗಳಾಗತ್ತೆ, ಇವತ್ತು ತಲೆ ಕೆಡಿಸ್ಕೋಬೇಡಿ. ಇನ್ನು ಪ್ರಯಾಣದಲ್ಲಿ ಹೆಚ್ಚಿನ ಗಮನ ಇರಬೇಕು. ಧಾರ್ಮಿಕ ಕಾರ್ಯಗಳಿಂದ ಸಂತೃಪ್ತಿ, ಆರ್ಥಿಕ ಪರಿಸ್ಥಿತಿಯಲ್ಲಿ ಚೇತರಿಕೆ ಇರುತ್ತೆ. ವೃಷಭ ರಾಶಿಯವರಿಗೆ ಇವತ್ತು ಮನೆಯಲ್ಲಿ ಶುಭ ಮಂಗಳ ಕಾರ್ಯಗಳಿಂದ ನಿಮ್ಗೆ ಸಂತಸ ತರುತ್ತೆ. ಹಾಗೆ ಮಹಿಳೆಯರ ಏನೇ ಆಸೆಗಳಿದ್ರು ಅದು ಈಡೇರತ್ತೆ. ಇನ್ನು ಪುಣ್ಯಕ್ಷೇತ್ರಗಳ ದರ್ಶನದಿಂದ ಶಾಂತಿ ಸಮಾಧಾನ ಸಿಗತ್ತೆ. ವಯಸ್ಕರಿಗೆ ಇವತ್ತು ಶುಭ ವಾರ್ತೆ. ಮಿಥುನ ರಾಶಿಯವರಿಗೆ ಇವತ್ತು ಯಾವುದೇ ವ್ಯವಹಾರಗಳಲ್ಲಿ ಆತರ ಮಾಡ್ಕೋಬೇಡಿ, ಅದು ಒಳ್ಳೇದಲ್ಲ. ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಇರಬೇಕು. ಇನ್ನು ಆರೋಗ್ಯದ ಬಗ್ಗೆ ವೈದ್ಯರ ಸಲಹೆ ಸೂಚನೆ ತಗೊಂಡ್ರೆ ತುಂಬಾನೇ ಒಳ್ಳೇದು. ಹಾಗೆ ಧಾರ್ಮಿಕ ಕಾರ್ಯಾದಿಗಳಿಗೆ ಧನವ್ಯಯ ಆಗತ್ತೆ. ಮಕ್ಕಳ ಫಲಿತಾಂಶದಿಂದ ನಿಮ್ಗೆ ನೆಮ್ಮದಿ ಸಿಗತ್ತೆ. ಕರ್ಕಾಟಕ ರಾಶಿಯವರಿಗೆ ಇವತ್ತು ದೇವ್ರ ದರ್ಶನ ಮಾಡೋ ಭಾಗ್ಯ ಸಿಗತ್ತೆ. ಇನ್ನು ಅಪರಿಚಿತರೊಂದಿಗೆ ನೀವು ವ್ಯವಹಾರ ಮಾಡಬೇಕಾದ್ರೆ ಜಾಗ್ರತೆ ವಹಿಸಬೇಕು. ಹಾಗೆ ದಾಂಪತ್ಯದಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ತುಂಬಾನೇ ಒಳ್ಳೇದು. ಕೌಟುಂಬಿಕವಾಗಿ ಹಿರಿಯರ ಸೂಕ್ತ ಮಾರ್ಗದರ್ಶನದಿಂದ ಮುನ್ನಡೆ ತೋರಿ ಬರುತ್ತೆ. ಸಿಂಹರಾಶಿಯವರಿಗೆ ಇವತ್ತು ನಿಮ್ಗೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಸಿಗತ್ತೆ. ಅಲಂಕಾರಿಕ ವಸ್ತುಗಳ ಖರೀದಿಗೆ ಧನವ್ಯಯ ಆಗತ್ತೆ. ವಿದ್ಯಾರ್ಥಿಗಳು ಸಂತೃಪ್ತರಾಗಿರ್ತಾರೆ. ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ವೃದ್ಧಿ, ಸಾಂಸಾರಿಕವಾಗಿ ನೆಮ್ಮದಿಯ ಜೀವನ ಇರುತ್ತೆ ನಿಮ್ದು. ಕನ್ಯಾ ರಾಶಿಯವರಿಗೆ ಇವತ್ತು ನಿರೀಕ್ಷಿತ ಕೆಲಸ ಕಾರ್ಯಗಳು ಆಶ್ಚರ್ಯ ರೀತಿಯಲ್ಲಿ ನಡೆದು ಹೋಗುತ್ತೆ. ನಿಮ್ಮ ಆಪ್ತ ಇಷ್ಟರ ಆಗಮನದಿಂದ ಸಂತಸ ತರುತ್ತೆ. ಇನ್ನು ನ್ಯಾಯಾಲಯದ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಇದ್ರೂ ಅಧಿಕ ಖರ್ಚು ತೋರಿ ಬರುತ್ತೆ. ತುಲಾ ರಾಶಿಯವರಿಗೆ ಇವತ್ತು ವಾಹನ ಸಂಚಾರದಲ್ಲಿ ಜಾಗ್ರತೆ ವಹಿಸಬೇಕು. ಅವಿವಾಹಿತರಿಗೆ ಇವತ್ತು ಒಳ್ಳೆ ಸಂಬಂಧ ಕೂಡಿ ಬರುತ್ತೆ. ಇದು ಮದುವೆಗೆ ಸಕಾಲ. ಇನ್ನು ಲವ್ ಲೈಫ್ ಅಲ್ಲಿ ಇರೋರಿಗೆ ಇವತ್ತು ಗುಡ್ ನ್ಯೂಸ್ ಸಿಗತ್ತೆ. ಹಾಗೆ ಆದಾಯದಲ್ಲಿ ಅಭಿವೃದ್ಧಿ ತೋರಿ ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಯಾರೆಲ್ಲ ನಿರುದ್ಯೋಗಿಗಳಿರ್ತಾರ ಅವ್ರಿಗೆಲ್ಲ ಇವತ್ತು ಒಳ್ಳೆ ಕೆಲಸ ಸಿಗತ್ತೆ. ಹಾಗೆ ತಾಯಿಯ ಸಲಹೆ ಸಹಕಾರ ನಿಮ್ ಜೊತೆ ಯಾವಾಗ್ಲೂ ಇರುತ್ತೆ. ಅವಿವಾಹಿತರಿಗೆ ಇವತ್ತು ವಿವಾಹಕ್ಕೆ ಒಳ್ಳೆ ಟೈಮ್. ವಾಹನ ಸಂಚಾರದಲ್ಲಿ ಜಾಗ್ರತೆ ವಹಿಸಿ. ಧನು ರಾಶಿಯವರಿಗೆ ಇವತ್ತು ದೇವತಾನುಗ್ರಹಕ್ಕಾಗಿ ಕ್ಷೇತ್ರ ದರ್ಶನ ಭಾಗ್ಯ ಸಿಗತ್ತೆ. ಸಾಹಿತಿ, ಕಲಾವಿದ, ವಿದ್ವಾಂಸರಿಗೆ ಸಾಮಾಜಿಕ ಗೌರವ ದೊರೆಯುತ್ತೆ. ಮಹಿಳೆಯರ ಸಂಕಲ್ಪಿತ ಕೆಲಸ ಕಾರ್ಯಗಳು ನಿಶ್ಚಿತ ರೂಪದಲ್ಲಿ ನೆರವೇರುತ್ತೆ. ಮಕರ ರಾಶಿಯವರಿಗೆ ಇವತ್ತು ಕೆಲಸ ಕಾರ್ಯಗಳಲ್ಲಿ ವೈಫಲ್ಯ, ಪತ್ನಿ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ತೋರಿ ಬರುತ್ತೆ. ಬಾಕಿ ಬರ್ಬೇಕಾಗಿರೋ ಹಣಕ್ಕಾಗಿ ನೀವು ಪ್ರಯತ್ನಿಸಬೇಕಾಗತ್ತೆ. ಹಾಗೆ ದೇಹದ ಆರೋಗ್ಯದಲ್ಲಿ ಇವತ್ತು ಉತ್ತಮವಾಗಿರುತ್ತೆ. ಏನು ಯೋಚನೆ ಇಲ್ಲ. ಸಂಚಾರದಲ್ಲಿ ಕಾರ್ಯಸಿದ್ಧಿ ಆಗತ್ತೆ. ಕುಂಭರಾಶಿಯವರಿಗೆ ಇವತ್ತು ಜೀವನ ತುಂಬಾನೇ ಖುಷಿಯಾಗಿರುತ್ತೆ, ಸಂತಸವಾಗಿರುತ್ತೆ. ನ್ಯಾಯಾಲಯದ ಕಟ್ಲೆಗಳಲ್ಲಿ ಯಶಸ್ಸು ನಿಮ್ದಾಗತ್ತೆ. ಧರ್ಮ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ಆದ್ರೆ ಖರ್ಚು ವೆಚ್ಚಗಳ ಬಗ್ಗೆ ನೀವು ಜಾಗ್ರತೆ ವಹಿಸಬೇಕು. ವಿದ್ಯಾರ್ಥಿಗಳು ನಿರೀಕ್ಷಿತ ಫಲಿತಾಂಶದಿಂದ ಮುನ್ನಡೆ ಸಾಧಿಸಬಹುದು. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ದೇಹದ ಆಯಾಸದಿಂದ ಶರೀರ ಕ್ಷೀಣಿಸಬಹುದು. ಬೇರೆಯವ್ರ ಮಾತಿಂದ ನಿಮ್ಮ ಮನಸ್ಸಿನ ಹಿಡಿತ ತಪ್ಪತ್ತೆ. ಆದ್ರೆ ಅವ್ರ ಮಾತನ್ನ ನಂಬೇಡಿ. ಹಾಗೆ ಧನಾದಾಯ ಉತ್ತಮವಿದ್ರೂ ಖರ್ಚು ವೆಚ್ಚಗಳಲ್ಲಿ ಸ್ವಲ್ಪ ಮಿತಿ ಇರಬೇಕು. ಇನ್ನು ದೂರ ಸಂಚಾರದಲ್ಲಿ ನೀವು ಜಾಗ್ರತೆ ವಹಿಸಬೇಕು. ಕೇಳಿದ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಚೆನ್ನಾಗಿದೆ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿರಿ ಅಂತ ಹೇಳ್ತಾ ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ ಗಳನ್ನ ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡದೆ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇರಿ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಅಂಡ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.